ವಿಭಾಗ ಮಾಡ್ಕೊಂಡಿದ್ದೀವಿ. ಭಾಗ ಒಂದಲ್ಲಿ ಏನಪ್ಪಾ ಅಂದ್ರೆ ಎಲ್ಲ ಆಪರೇಟರ್ಸ್ಗಳು ಕರೆಕ್ಟ್ ಆಗಿ ಶಿಫ್ಟ್ ರಿಲೀವ್ ಆದಾಗ ಆ ಇನ್ಫಾರ್ಮೇಶನ್ ತಗೊಳ್ದೆ, ಕಮ್ಯುನಿಕೇಶನ್ ತಗೊಳ್ದೆ, ಅಸಡ್ಡೆಯಾಗಿ ವರ್ಕ್ ಮಾಡದೆ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನ ನಿಮ್ಗೆ ಭಾಗ ಒಂದಲ್ಲಿ ತೋರಿಸ್ತೀವಿ. ಓಕೆ, ಬೆಳಿಗ್ಗೆ 6 ಗಂಟೆ ಫಸ್ಟ್ ಶಿಫ್ಟ್ ಪ್ರಾರಂಭ. ಎಲ್ಲ ಆಪರೇಟರ್ಗಳು ಅವರ ಮಿಷಿನ್ ಬಳಿ ಹೋಗಿ ಕೆಲಸದಲ್ಲಿ ನಿರತರಾಗಿದ್ದಾರೆ. ಬೆಳಿಗ್ಗೆ 6:30 ನಿಧಾನವಾಗಿ ಬರುತ್ತಿರುವ ಉದ್ಯೋಗಿ. ಅಯ್ಯೋ ಏನಪ್ಪ ಮಾಡೋದು ರಂಗಣ, ಏನಣ್ಣ ಮಾಡ್ತಿದ್ಯಾ? ಯಾಕಪ್ಪ ರಂಗಣ ತಿರೋದು? ಅಪ್ಪ ರೆಡ್ ಪ್ಲಾಟ್ ಹಾಕಿದ್ದೇನೆ, ನೆಕ್ಸ್ಟ್ 6 ಪ್ಲಾಟ್ ಹಾಕಬೇಕು. ಆ ಸೆಟ್ಟಿಂಗ್ ಹಾಕ್ತಾ ಇದ್ದೀನಿ. ಸೆಟ್ಟಿಂಗ್ ನೋಡ್ಕೋ, ಒಂದು ನಿಮಿಷ ನೋಡ್ಕೋ. ಸರಿ ಕ್ಲಿಪ್ ನೋಡು. ಸರಿ ಏನು ಮುಂದೆ ಹೊಡಿತಾ ಇದೆ? ಅಯ್ಯೋ ನಂದೇನಣ್ಣ ಹೇಳಿ, ನಿನ್ನೆ ನಮ್ಮ ಪಕ್ಕದ ಮನೆ ನಾಯಿ ಫ್ರೆಂಡು ಬರ್ಡೇ ಪಾರ್ಟಿ ಹೋಗಿ ನೈಟ್ ಫುಲ್ ಆಟೋ ಏನ್ ಮಾಡ್ತೀಯಪ್ಪ? ಸರಿನಾ? ಅದಕ್ಕೆ ಲೇಟ್ ಆಯ್ತಪ್ಪ ನಡೆಯಕ್ ಬರಕ್ಕೆ. ಏನಣ್ಣ ಅದು? ಸೀರಿಯಲ್ ನೋಡೋಣ. ಅಣ್ಣ ನೀನ್ ಸೀರಿಯಲ್ ನೋಡ್ತೀಯಾ? ನಾನಿಲ್ಲ ನೋಡಿದ್ರೆ ಎಲ್ಲರೂ ನೋಡ್ತಾರೆ. ಅಣ್ಣ ಎಲ್ಲರೂ ನೋಡೋ ಸೀರಿಯಲ್ ಅಣ್ಣ. ಭಾಗ್ಯಲಕ್ಷ್ಮಿಗೆ ಗೊತ್ತಿಲ್ಲ ಅದ್ರಲ್ಲಿ ಕಾಣವು ಬಿಟ್ಬಿಟ್ಟು ಅವ್ರದ್ದು ಸೋನೆ ಕತ್ತು. ಅಯ್ಯೋ ಅದೇನಾಗತ್ತ ಕತೆ ನೋಡ್ತಿದ್ಯಾ? ಹೌದು ಕಣೋ, ನೋಡ್ತೀನಿ. ಒಂದು ಹೇಳ್ತೀನಿ, ಯಾರು ಬೇಜಾರು ಮಾಡ್ಕೋಬೇಡಿ. About the ladies, about the ladies. Don't touch the bodies because of don't touch the cheek. So respect all the ladies. ಏನಲ್ಲ 3 ವರ್ಷದಿಂದ ನೀನ್ ಬರೀ ಭಾಗ್ಯಲಕ್ಷ್ಮಿ ಶ್ರೀರಸ್ತು ಶುಭಮಸ್ತು ಏನಲ್ಲ ನೀನ್ ಅವನು ಮಾಡ್ಬಾರ್ದು. ಕಳಿಸಲ್ಲ ಟೈಮ್ ಆಯ್ತು 6:30. ಹೋಗು ಹೋಗು ಹೋಗು, ನನ್ನ ಕಲಿತಿದ್ದೆ ಹೋಗು. ಹೌದಾ ಮಗ, ಅದು 40 ಕಣ ಮಾತಾಡಿಲ್ಲ ನೀನು. ಸರಿ ಬಾ, ಸರಿ ಹೇಳ್ಕೊಡ್ತೀನಿ. ಸರಿನಾ? 8 ಪ್ಲಾಟ್ ಹಾಕಿದ್ದೀನಿ, 6 ಪ್ಲಾಟ್ ಹಾಕಿದ್ದೀನಿ. ಸರಿನಾ? ಇರೋ ಏ ಮಗ, 6:40 ಆಯ್ತು. ಲಿಂಗೇಗೌಡ, 3 ತಿಂಗಳಿಂದ 10,000 ಹಾಕೊಂಡು ಸಂಬಳ ಮಾಡ್ಕೊತಿದೀಯಾ. ಇನ್ನು 2 ತಿಂಗಳು IPL ನಡೆಸ್ಬಿಟ್ರೆ ಮನೆನ ಮಾಡ್ಕೊಳಂಗಿದ್ಯಾ? RCB ಅವ್ರು ಗೆಲ್ಲಿಲ್ಲ, ನೀ ದುಡ್ಡು ಹಾಕಕ್ ಬಿಡ್ಲಿಲ್ಲ. ಕಳಿಸಲು ಆರೋಗ್ಯ ಆಯ್ತು. ಏನು ನಿನ್ ಕರ್ಮ ಕಣಪ್ಪ. ಇರುಚಿನ ಒಂದು ನಿಮಿಷ ಇರುಚಿನ ಏನು ಆಲೂ ಸೋಪ ಸರಿಚಿನ 8 ಪ್ಲಾಟ್ ಹಾಕಿಲ್ಲ, 6 ಪ್ಲಾಟ್ ಹಾಕಿಲ್ಲ. ಒಂದು ನಿಮಿಷ ನೋಡು, ಸರಿ ನೋಡ್ಕೋ. ಸರಿನಾ? ಸರಿ. 6:55 ಕಣ. ಜೂನ್ ಜಾಸ್ತಿ ಸಾಯಂಕಾಲ ಕೆಲಸ ಬೆಳಿಗ್ಗೆ ಕೆಲಸ ಮಾಡಿ ಮಾಡಿ ಸಾಕಾಗೋದ್ರು. ಜೂನ್ ಜಾಲಿ ಆಗಿರ್ಬೇಕು. ಕೆಲಸ ಮಾಡ್ಕೊಂಡು ಜೋಬೆಲ್ಲ ಖಾಲಿ ಖಾಲಿ.
ಏನಲ್ಲ 3 ತಿಂಗಳಿಂದ ಪೆಂಡ್ರೈವ್ ಹೇಳ್ಕೊಂಡು 3 ಜಾಬ್ ಮಾಡ್ದೆ. ಈಗ ಬಿಗ್ ಬಾಸ್ ಇದನ್ನ ಹೇಳ್ಕೊಂಡು 2 ಜಾಬ್ ಮಾಡ್ಬಿಟ್ಟು ಎಲ್ಲ ಮುಚ್ಕೊಂಡು ಮನೆಗೆ ಹೋಗ್ಬಿಡೋಣ. ಕಳ್ಸಲು 7 ಗಂಟೆ ಆಯ್ತು. ಮಗ 7 ಗಂಟೆ ಆಯ್ತು. ಸ್ಪಾಟ್ ಇಲ್ಲ ಒಂದು ನಿಮಿಷ ಸೆಟ್ಟಿಂಗ್ ಹೇಳ್ತೀನಿ. 7 ಗಂಟೆ ಆಯ್ತು ನೋಡೋ. ಇರು ಒಂದು ನಿಮಿಷ. ಅನ್ಕೊಂಡು ಒಂದ್ ಬಿರಿಯಾನಿ ಕೊಟ್ರೆ ಒಂದ್ ಬಿರಿಯಾನಿ ಫ್ರೀ ಅಂತ ತಿನ್ಬಿಟ್ಟೆ. ಬೆಳಗ್ಗೆ ಕೆಲಸ ಮಾಡಕ್ಕಾಯ್ತಲ್ಲ ಬಾತ್ರೂಮ್ ತೊಳೆದಿರೋ ಕೈಗೆ ಒಣಗ್ತಾ ಇಲ್ಲ ಬೆಳಿಗ್ಗೆಯಿಂದ. ಚಿನ್ನ ನೋಡಿದ್ರೆ ಮೇಲೆ ಮೇಲೆ ಫೋನ್ ಬೇರೆ ಮಾಡ್ತೀನಿ. ಇದು ಚಿನ್ನ ಇದು ಬರ್ತಾ ಇಲ್ಲ, ಯಾಕೋ ಈ ಕಡೆ ಬರಂಗ್ ಕಾಣ್ತಾ ಇಲ್ಲ. ಎಲ್ಲ ಡೇಟಾ ಬರ್ದಿರ್ತೇನೆ. ಕಸ್ಟಮರ್ ಬೇರೆ ಬರ್ತಾ ಇದ್ದಾರೆ, ಏನಂತ ಹೇಳಕ್ ಆಗ್ತಾ ಇಲ್ಲ. ಅವನ ಏನ್ ಮಾಡಕ್ಕಾಗುತ್ತೆ? ಶೂ ಹೊಲ್ಸ್ಕೊಂಡು ರೈಟ್ ಬರಕ ಮಾಡೋದು 10 ವರ್ಷ ಎಕ್ಸ್ಪೀರಿಯನ್ಸ್ ಇರ್ತೀಯ. ಏನೋ ಜಾಬ್ ಮಾಡಿದ್ರೆ ಗೊತ್ತಾಗಲ್ವೇನೋ? ಡೈಲಿ ನೋಡಿದ್ರೆ ನಾನು ಪ್ರೊಡಕ್ಷನ್ ರನ್ ಮಾಡ್ತಿದ್ದೆ. ಇದು ನೋಡಿದ್ರೆ ಯಾವ್ದು ಹೊಸ ಜಾಬು, ರನ್ ಮಾಡೋದು ಗೊತ್ತಿಲ್ಲ, ಟೂಲ್ ಹಾಕೋದು ಗೊತ್ತಿಲ್ಲ, ಸೆಟ್ಟಿಂಗ್ ಮಾಡೋದು ಗೊತ್ತಿಲ್ಲ, ಏನಪ್ಪ ಮಾಡೋದು? 10 ವರ್ಷ ಎಕ್ಸ್ಪೀರಿಯನ್ಸ್ ಇರ್ತೀಯ. ನೋಡಿದ್ರೆ ಜಾಬ್ ನೋಡಿದ್ರೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿಲ್ಲ ಅಂತ ಸುಮ್ಮನೆ ಬೆಳಗ್ಗೆ ಸರಿ ಕಮ್ಯುನಿಕೇಶನ್ ಬರ್ದಿರ್ತಾನೆ. ಇದು ಅರ್ಥ ಆಗ್ತಿಲ್ಲ. ಇಲ್ಲಿ ಯಾರು ಸೀನಿಯರ್ ಆಗ್ಬಿಟ್ರು ಮಾತಾಡ ಏನೋ ಬರ್ಬಿಡೋಣ, ಸ್ವಲ್ಪ ಕಮ್ಯುನಿಕೇಶನ್ ಅನ್ನ ಅರ್ಥ ಮಾಡ್ಸೋಣ. ಏನು ಡಾಕ್ಟರ್ ಬಂದ್ಬಿಡೋಣಲ್ಲ, ಅವನಿಗೆ ಡಾಕ್ಟರ್ ಸೀನ್ ಸಾಕ್ಬಿಟ್ರ. ನೋಡಿದ್ರೆ ಜ್ವರ ಬರತೈತೆ, ನೀವು ಜ್ವರ ಬರ್ಸ್ಬೇಡ, ಏನು ಅರ್ಥ ಮಾಡ್ಸೋಣ. ಡೋರ್ ಸಿಕ್ಬಿಟ್ಟು ಮಾತ್ರ ಬಂದ್ಬಿಡೋಣ. ಅಯ್ಯೋ ನಾನೇನ್ ಮಾಡೋದು? ಮಾತ್ರ ನುಗ್ಬಿಟ್ಟು ಅಲ್ಲೇ ಹೊಡೆದು ಅಯ್ಯೋ ಈ ಕಡೆ ಮಾತಾಡ್ತಿದ್ಯಾ? ನಮ್ ಇನ್ಚಾರ್ಜ್ ಬಂದ್ರೆ ಮಾತ್ರ ನಾನೊಂದು ಸರಿ ಹಾಕೊಂಡು ಕುಳಿತಾನೆ. ನೋಡಿದ್ರೆ ಹಿಂಗೈತೆ. ಇನ್ಚಾರ್ಜ್ ಬರ್ತಾರ ಇನ್ಚಾರ್ಜ್ ಬರ್ತಾರೆ. ಫೋನ್ ಏನ್ ಮಾಡ್ತೀರಾ? ಫೋನ್ ಇಟ್ಕೊಂಡು ಏನ್ ಮಾಡ್ತೀರಾ? ವರ್ಕಿಂಗ್ ಜಾಗದಲ್ಲಿ ಫೋನ್ ಯೂಸ್ ಮಾಡಬಾರ್ದು ಅಂತ ಗೊತ್ತಿಲ್ವಾ? ಗೊತ್ತು ಸರ್. ಏನ್ ನೋಡ್ತಿದ್ದೆ ಫೋನಲ್ಲಿ? ಏನಿಲ್ಲ ಸರ್. ಏನ್ ಮಾಡ್ತಿದ್ಯಾ? ಕೆಲಸ ಮಾಡ್ತೀನಿ. ಏನ್ ಕೆಲಸ ಮಾಡ್ತಿದ್ಯಪ್ಪ? ಪಾಲಿಸಿ. ಪಾಲಿಶಿಂಗ್. ಆಟೋ ಟೇಬಲ್ ಉತ್ತಾ ಇದ್ದಾರೆ. ಎಲ್ಲಕ್ಕೆ ನಿಮಗೆ ಜ್ಞಾನ ಬೆಳಬೆಳಿಗ್ಗೆ? ಮಾಸ್ಕ್ ಎಲ್ಲಿ? ಸರ್ ನನ್ನ ಕ್ಯಾಟಗರಿ ವಾಪಸ್ ಹಾಕ್ಬಿಟ್ಟು ಸರ್. ಅದು ಅದರಲ್ಲಿ ಸುದ್ದಿ ಇಲ್ಲ. ಏನೇ ತಗೊಂಡ್ಬಿಟ್ಟು ಸರ್. ನಿಂಗೆ ಮಾಸ್ಕ್ ಕೊಟ್ಟಿದ್ದು ಕ್ಯಾಂಟೀನ್ ಅಲ್ಲಿ ಕೊಡೋ ಬಾಜು ಸುಟ್ಬಿಟ್ಟು ಕಬೋರ್ಡಲ್ಲಿ ಇರಾಕ ಮೂಗ್ ಹಾಕೊಳ್ಳಿ ಅಂತ ಕೊಡೋದು. ಏನ್ ಫಸ್ಟ್ ಪಿಪಿಸಿ ಏನು ಕೊಡ್ತಾರೆ ಅಂತ ಅರ್ಥ ಮಾಡ್ಕೊಳ್ಳಿ. ಇಡಿಯಟ್ಸ್ ಬೆಳಬೆಳಿಗೆನೆ ಏನ್ ಇರ್ತದ? ನೀನೇನೋ ಮಾಡ್ತಿದ್ಯಾ? ರೆಫರೆನ್ಸ್ ಮಿಸ್ಟೇಕ್ ಆಗ್ಬಿಟ್ಟಿದೆ. ಮತ್ತೇನ್ ನೋಡ್ಕೊಂಡು ಮಾಡ್ತಿದ್ಯಾ? ಅವ್ನು ಮಾತಾಡ್ಸ್ಬಿಟ್ಟ ನೀನ್ ಮಾಡ್ಬಿಡ್ತೀಯ. ಏನು ಬರ್ತೀರಾ ಮತ್ತೆ ನೀವು ಕೆಲ್ಸಕ್ಕೆಲ್ಲ? ಒಂದ್ ವಾರದಿಂದ ಮಾಡಿರೋ ಪಾಠ ನಾಳೆ ಕಸ್ಟಮರ್ ಬೇರೆ ಕೊಡ್ಬೇಕು. ಈಗ ಮಿಸ್ಟೇಕ್ ಮಾಡಿದ್ಯಾ, ನಾನು ಏನಂತ ಹೇಳಿ? ಏನ್ ಸಾರಿ? ಎಲ್ಲಿ ಗೋಗಲ್ಸ್ ಅಲ್ಲಿ? ಕಂಪ್ನಿ ಕೊಡೋ ಗ್ಲಾಸ್ ಏನಂದ್ರೆ ಕೂಲಿಂಗ್ ಗ್ಲಾಸ್ ಅನ್ಕೊಂಡಿದ್ಯಾ? ಹುಡುಗಿ ಹಾಕೊಂಡು ಹೋಗಕ್ಕೆ ಬರೀ ಇದೇ ಆಯ್ತು. ಫೈಸ್ ನೀಟಾಗಿ ಮೇಂಟೈನ್ ಮಾಡಿಲ್ಲ, ಏನೂ ಇಲ್ಲ. ಬರೀ ಯಾವ ಕೇಳಿದ್ರು ಕಟ್ಟೆ ಹೊಡಿತಾರೆ. ನೀನೇನೋ ಹುಡುಕ್ತಾ ಇದ್ಯಾ? ಸಿಗ್ತಾ ಸಿಗ್ತೇನು?
ಏನ್ ಮಾಡ್ತಿದ್ಯಾ? ಸರ್ ಇಲ್ಲಿ ಏನ್ ಬೆಳ್ಬೆಳಗ್ಗೆ ಕೋಳಿ ಕುಗ್ನ ಕೊಟ್ಟು ಅಂತಿದ್ಯಾ? ಕ್ಯಾವಿಟಿ ಓಪನ್ ಮಾಡಿದೆ ಸರ್, ಕ್ಯಾವಿಟಿ ಎಲ್ಲ ಕೊಡ್ಕೊಂಡು ಕೋರ್ ಕಳಿಸ್ತಿದ್ದೀನಿ ಸರ್. ತಲೆ ಬುದ್ಧಿ ಇದೆಯಾ ನಿಂಗೆ? ನಾನು ಕರೆಕ್ಟಾಗಿ ಕೆಲಸ ಮಾಡ್ತೀನಿ ಸರ್, ಅವ್ನು CNC ಆಪರೇಟರ್ ಬಂದು ಹಾಳು ಮಾಡ್ದೆ ಸರ್. ಕೋರ್ ಮಾಡೋದಂತ ಕ್ಯಾವಿಟಿ ಮಾಡಿದೆ, ಕ್ಯಾವಿಟಿ ಮಾಡೋದಂತ ಕೋರ್ ಮಾಡಿದೆ, ಎಲ್ಲಿರುತ್ತೆ ನಿಮ್ಗೆ ಗಮನ ಇಲ್ಲ? ಯಾಕೆ ಬೆಳ್ಬೆಳಗ್ಗೆ ನಮ್ ತಲೆ ತಿಂತೀರಾ? ಸರಿ ಇದ್ಯಾವ್ದು ಅರ್ಧಗಿರೋ ಪ್ಯಾಂಟ್ ಎಲ್ಲ ಹಾಕೊಂಡ್ ಬಂದಿದ್ಯಲ್ಲ? ಅಯ್ಯೋ ಸರ್, ಮಳೆ ಬಂತ ಕೆಲಸದಿಂದ ಮನೆಗೆ ಹೋಗ್ಬೇಕಾದ್ರೆ ಪ್ಯಾಂಟ್ ಗಿಟ್ ತೆರೆಸ್ತು ಒಣಗಾಕಿಲ್ಲ, ನಮ್ಮ ಮನೆ ಪಕ್ಕದಲ್ಲೇ ಹಾಕಲ್ಲ ಇಟ್ಕೊಂಡಿದ್ದೀನಿ ಸರ್. ಅವ್ನು ಯಾಕೆ ಪ್ಯಾಂಟ್ ಬೀಸಾಕಿತ್ತು, ನನ್ನ ಪ್ಯಾಂಟ್ ನಮ್ಮ ಮನೆ ಬಂದ್ರೆ ಸರಿ ಇಲ್ಲ ಸರ್. ಇವಾಗ ಅವ್ರ ಪ್ಯಾಂಟ್ ಹಾಕೋ ಬಂದ? ಯಾವ್ದೋ ಒಂದಿತ್ತು ಹಾಕೊಂಡು ಬಿಡಿ ಸರ್. ಬಿಟ್ರೆ ನೀವು ಚಡ್ಡಿ ಹಾಕೋ ಬಂದ್ಬಿಡ್ತೀರಾ ಕಣ್ರ ಕಂಪ್ನಿಗೆ. ಕೊನೆ ಸಿಕ್ಕು ಅದೇ ಸರ್. ಡಿಸಿಪ್ಲಿನ್ ಇಲ್ಲ, ಏನಿಲ್ಲ. ಕರೆಕ್ಟ್ ಆಗಿ ನಿಂತ್ಕೋ ಫಸ್ಟ್. ನೀನೇನ್ ಮಾಡ್ತಿದ್ಯಾ? ಸರ್ ಇದು ಸೈಕೋರ್ ಆಗಿದೆ ಆಗಿದೆ ಕ್ಯಾವಿಟಿ ಹಾಕಕ್ಕೆ ಹಾಕಕ್ಕೆ ಹೇಳಿದ್ರೆ ಹಾಗೆ ನಿಂತಿದ್ಯಾ? 3 ದಿನ ಹಿಂದೆನೆ ಕಂಪ್ಲೀಟ್ ಆಗಿರೋ ಪಾರ್ಟ್ ಇನ್ನು ಹಾಕೋದಲ್ಲೇ ಇದೆಯಾ? ಸೆಟ್ಟಿಂಗ್ ಮಾಡ ಎಲ್ಲಿ ಮಾಡಿದ್ಯಾ? ರಿಪೋರ್ಟ್ ಬಂದಿದ್ಯಾ? ಎಲ್ಲಿ ಶೂ ಅಲ್ಲಿ ಸೇಫ್ಟಿ ಶೂ ಇಲ್ಲ ಏನು ಬಂದಿದ್ಯಾ ಕಂಪ್ನಿಗೆ? ನಿನ್ನೆ ದೇವಸ್ಥಾನಕ್ಕೆ ಹೋಗಿದ್ದೆ ಸರ್, ಆಚೆ ಬಿಟ್ಟಿದ್ದೆ. ಕಂಪ್ನಿ ಶೂ ಕೊಡೋದು ನಿಮ್ಗೆ ಕಂಪ್ನಿಗೆ ಹಾಕೋ ಬರಕ ಇಲ್ಲ ಹೊರಗಡೆ ಸುತ್ತಾಡಕ್ ಹಾಕೋ ಬರಕ? ಸರ್ ಡ್ಯೂಟಿ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಭಕ್ತಿ ಜಾಸ್ತಿ ಅಂತ ದೇವಸ್ಥಾನಕ್ಕೆ ಹೋದೆ. ಹೊರಗಡೆ ಬರ್ಸಲ್ಲಿ ಅವನ ದೇವಸ್ಥಾನ ಮೇಲೆ ಇರೋ ಭಕ್ತಿ ನಿಮ್ಗೆ ಕೆಲಸದ ಮೇಲೆ ಇಲ್ವಲ್ವಾ? ಇಡೀ ಎಡ್ಸ್ತಾ ಒಂದು ನಾಲಾಯಕಗಳು. ನೀನೇನ್ ಮಾಡ್ತಿದ್ಯೋ? ಸರ್, ಅದು ಬೆಳಗ್ಗೆ 6 ಗಂಟೆಗೆ ಬಂದೆ, 10 ನಿಮಿಷ ನೆನ್ನೆ ಕುಡಿದಿರೋದು ಇನ್ನೂ ಇದಿಲ್ಲ ಅನ್ಸುತ್ತೆ, ಇನ್ನು ಹುಡ್ತಾನೆ ಇದೆಯಾ ನನ್ನ? ಇಲ್ಲ ಸರ್, ಹಂಗೇನಿಲ್ಲ ನಾನು. ಏನಿದೆ ಇಷ್ಟೊಂದು ವಾಸನೆ ಹೊಡಿತೈತೆ? ಸರ್, ನಿನ್ನೆ ಭಕ್ತಿ ಜಾಸ್ತಿ ಆಗಿ ದೇವಸ್ಥಾನಕ್ಕೆ ಹೋಗಿದ್ದೆ ಸರ್. ಏನ್ ಇವ್ರಿಗೆಲ್ಲ ಭಕ್ತಿ ಜಾಸ್ತಿ ಆಗಿರುತ್ತೆ. ಇಲ್ಲಿ ನೋಡಿಲ್ಲಿ ನಿಮ್ ಭಕ್ತಿ ಎಲ್ಲೇ ಅಂತ ಕಾಣಿಸ್ತಾ ಐತೆ, ಯಾವ ದೇವಸ್ಥಾನಕ್ಕೆ ಹೋಗಿದೆ ಅಂತ ಗುಂಡಿ ಸರಿಯಾಗಿ ಹಾಕೋ ವಿಡಿಯೋ. ಸರಿ ಸರ್. ಸರಿ ನೆನ್ನೆ ಹೇಳಿದ್ನಲ್ಲ ಪಾರ್ಟ್ ಕಂಪ್ಲೀಟ್ ಆಗಿದೆಯಾ ತೋರಿಸು. ಸರ್, ಅದು 10 ತಿಂಗಳು ಲೇಟ್ ಆಗಿ ಬಂದ್ಬಿಟ್ಟೆ, ನೀ ಗೊತ್ತಾಗ್ತಿಲ್ಲ. ಪಾರ್ಟ್ ತೋರ್ಸ ಕಟ್ಟೆ ಹೊಡಿಬೇಡ. ಸರಿ ಸರ್. ಅಯ್ಯೋ. ಪಾರ್ಟ್ ರಿಜೆಕ್ಟ್ ಮಾಡಿದ್ದೀರೋ? ಇವಾಗ ಕಸ್ಟಮರ್ ಬರ್ತಾರೆ ಅಂತ ಹೇಳಿದಿಲ್ವಾ? ಬಾಸು ಬನ್ನಿ, ಬನ್ನಿ ಕಸ್ಟಮರ್ ಬರ್ತಾರಾ? ಏನೋ ಇವಾಗ ಕೇಳ್ತಾನೆ ಶಾಪ್ ಅಲ್ಲಿ ಕಸ್ಟಮರ್ ಬರ್ತಾರೆ ಅಂತ ಹೇಳಿದಿಲ್ಲ, ನೀವು ಯಾರು ಕಮ್ಯುನಿಕೇಶನ್ ಮಾಡಿಲ್ವಾ? ಸರಿ ಪಾರ್ಟ್ ಏನಕ್ಕೆ ರಿಜೆಕ್ಟ್ ಮಾಡಿದೆ? ಅದು ನಿನ್ನೆ ನೀವು ಎಷ್ಟು ಗಂಟೆಗೆ ಬಂದ್ರಿ? ಇನ್ನು 7 ಗಂಟೆಗೆ ಬಂದ್ರೆ ಹೆಂಗೋ ಗೊತ್ತಾಗುತ್ತೆ? ಕರೆಕ್ಟ್ ಆಗಿ ಶಿಫ್ಟ್ ಆನ್ ಟೈಮ್ ಬಂದ್ರೆ ಶಿಫ್ಟ್ ರಿಲೀವಿಂಗ್ ಆಗೋದು ಗೊತ್ತಾಗುತ್ತೆ ನಿಮಗೆ. ಇದೊಂದ್ಸಲ ಚಾನ್ಸ್ ಕೊಟ್ಬಿಡಿ. ಏನ್ ನಿಮ್ಗೆ ಚಾನ್ಸ್ ಕೊಡೋದು? ಇವಾಗ ಈ ಪಾರ್ಟ್ ರಿಜೆಕ್ಟ್ ಆಗಿದೆ, ಒಂದ್ ವಾರದಿಂದ ಮಾಡಿರೋ ಪಾರ್ಟ್ ಇವಾಗ ಕಸ್ಟಮರ್ ಬರ್ತಾ ಇದಾರೆ, ನಾನು ಅವ್ರಿಗೆ ತೋರಿಸ್ಬೇಕು ಏನಂತ ಹೇಳಿ. ಏನ್ ನಿಮ್ಗೆ ಏನು ಸ್ವಲ್ಪ ಕಾಮನ್ ಸೆನ್ಸ್ ಇಲ್ವಾ? ಹೇಳಿದ್ರೆ 10 ವರ್ಷ 12 ವರ್ಷ ಅಂತ ಹೇಳ್ತಾರೆ. ಏನಂತ ಸರ್? ಎಕ್ಸ್ಪೀರಿಯನ್ಸ್ ಇಲ್ಲ 10 ವರ್ಷ. ಏನು ಏನ್ರಲ್ಲ ಎಕ್ಸ್ಪೀರಿಯನ್ಸ್ ಇದೆ ನಿಮಗೆ? ಮದುವೆ ಆಗೋರು ಬಂದೆ ಸರ್, ಅದಕ್ಕೆ ಏಳು experience ಅಂತ ಸರ್. ಮದುವೆ ಆಗಿರೋದು 3 ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ಏನೇನ್ ಮಾಡ್ಬೇಕು ಅದನ್ನೆಲ್ಲ ಮದುವೆ ಆದ್ಮೇಲೆ ಕರೆಕ್ಟ್ ಆಗಿ ಮಾಡ್ತೀರಾ. 10 ವರ್ಷ ಕೆಲಸದಲ್ಲಿ ಎಕ್ಸ್ಪೀರಿಯನ್ಸ್ ಇದೆ, ಏನ್ ಮಾಡ್ಬೇಕು ಅನ್ನೋದು ಕಾಮನ್ ಸೆನ್ಸ್ ಇಲ್ವಾ ನಿಮ್ಗೆ? ಇವಾಗ ಕಸ್ಟಮರ್ ಬೇರೆ ಬರ್ತಾ ಇದಾರೆ, ನಾನು ಏನಂತ ಉತ್ತರ ಕೊಡ್ಲಿ? ನಿಮ್ಗೆಲ್ಲ ನಿಜವಾಗ್ಲೂ ಸೀರಿಯಸ್ನೆಸ್ ಇಲ್ಲ ಕಣ್ರು. ನೀವು ಈ ತರ ಪಾರ್ಟ್ ರಿಜೆಕ್ಟ್ ಮಾಡ್ತಾ ಇದ್ರೆ ನಾಳೆ ಕಂಪ್ನಿ ಸ್ಟೇಟಸ್ ಏನಾಗುತ್ತೆ ಅಂತ ಅರ್ಥ ಮಾಡ್ಕೊಂಡಿದ್ದೀರಾ? ಕಸ್ಟಮರ್ ಸ್ಯಾಟಿಸ್ಫೈ ಆಗ್ತಾರಾ? ನಾಳೆ ದಿನ ನಮ್ಗೆ ಆರ್ಡರ್ ಸಿಗುತ್ತಾ? ಅರ್ಥ ಮಾಡ್ಕೊಳ್ಳಿ. ನಾಳೆ ದಿನ ನಿಮ್ ಜಾಬ್ ಪರಿಸ್ಥಿತಿ ಏನಾಗುತ್ತೆ ಅನ್ನೋದನ್ನ ಯಾರಾದ್ರೂ ಯೋಚನೆ ಮಾಡಿದ್ದೀರಾ? ನನಗಂತೂ ಆಗ್ತಿಲ್ಲ. ನಾನು ನೋಡಿ ಸಾಕಾಗಿದೆ. ಪ್ರತಿ ಸತಿನೂ ನಿಮ್ದು ಇದೆಗಳು ನಿಜ. ನಾನು ನಿಮ್ 5 ಜನದ ಹೆಸರು ಬರ್ಬಿಟ್ಟೆ ನಾನು ಪೇಪರ್ ಹಾಕೋದು, ನಾನಂತೂ ಇರಲ್ಲ. ಸರ್, ಏನ್ ಪೇಪರ್ ಹಾಕ್ತೀರಾ ಸರ್? ನಾನು ನ್ಯೂಸ್ ಪೇಪರ್ ಹಾಕ್ತೀನಿ. idiots. ಈ ತರ ಮಾತಾಡಕ್ ಲಾಯಕು. ಎಲ್ಲರೂ ಮಾಡಿ ಅವರು ಆದ್ರೂ ಓದಕ್ಕೆ ತಪ್ಪು ಓದಿದೆ, ತೆಗೆದು ತಗೊಂಡಿಲ್ಲ, ಏನು ಮಾಡಿಲ್ಲ. ನನ್ನ ಹತ್ರ ಬರ್ತಾ ಇರೋದು ಅವ್ರಿಗೂ ಮಾನಸಕ ಬರಬೇಕು ಈಗೆಲ್ಲ ಬೇಕು. ನೀನ್ ಹಾಳಾದ್ರೆ ನಮ್ಮನ್ನೂ ಹಾಳು ಮಾಡ್ತೀಯಾ, ಈ ಕಂಪ್ನಿನೂ ಹಾಳು ಮಾಡ್ತೀಯಾ, ಕಂಪ್ನಿ ಓನರ್ನು ಹಾಳು ಮಾಡ್ತೀಯಾ, ಕಂಪ್ನಿ ಇನ್ಚಾರ್ಜ್ ಮ್ಯಾನೇಜರ್ ಎಲ್ಲಾರನ್ನೂ ಕೆಟ್ಟ ಹೆಸರು ಮಾಡ್ತೀಯಾ. ನಿನ್ನಿಂದ ಎಲ್ಲೋ ಕಂಪ್ನಿನೇ ಮುಚ್ಚಿಸ್ತೇ ಕಣ ನೀನು. ಸಾರಿ ನಾನು ಕೇಳ ಏನ್ರೋ ಸಾರಿ ಸರ್, ಇನ್ನೊಂದ್ಸಲ ತಪ್ಪು ಮಾಡಲ್ಲ, ಇನ್ನೊಂದ್ಸಲ ಚಾನ್ಸ್ ಕೊಟ್ಬಿಡಿ ಸರ್. ಪ್ರತಿ ಸರಿ ನೀವು ಇದನ್ನೇ ಮಾಡ್ತೀರಾ. ಯಾವ ತಾನೇ ಕರೆಕ್ಟ್ ಆಗಿ ಮಾಡಿದಿರಾ? ಕರೆಕ್ಟ್ ಟೈಮ್ ಬರಲ್ಲ, ಶಿಫ್ಟ್ ರಿಲೀವ್ ತಗೊಳಲ್ಲ, ಏನ್ ಕಮ್ಯುನಿಕೇಶನ್ ಅನ್ನೋದು ಗೊತ್ತಿಲ್ಲ, ಪ್ರೈಸ್ ಮೇಂಟೈನ್ ಮಾಡಲ್ಲ, PPEs ಬಗ್ಗೆ ಗೊತ್ತೇ ಇಲ್ಲ. ಮಾಡ್ತೀನಿ ಸರ್, ಪಾಸ್ ಬರೋಲ್ಲ ನಾನು ಮಾಡ್ತೀನಿ ಸರ್. ಸರ್, ನೆಕ್ಸ್ಟ್ ಟೈಮ್ ಕರೆಕ್ಟಾಗಿ ಕೆಲಸ ಮಾಡ್ತೀವಿ ಸರ್, ಆನ್ ಟೈಮ್ ಡೆಲಿವರಿ ಕರೆಕ್ಟಾಗಿ ಪಕ್ಕ ಬರ್ತೀನಿ ಸರ್, ಟೈಮ್ ಕೆಲಸ ಮಾಡ್ತೀನಿ ಸರ್, ಟೈಮ್ ಸರಿಯಾಗಿ ಬಂದು ಕೆಲಸ ಮಾಡ್ತೀನಿ ಸರ್. ನೀವು ಆಲ್ರೆಡಿ ನಂಬಿಕೆ ಕಳ್ಕೊಂಡಿದ್ದೀರಾ, ಮತ್ತೆ ನನಗೆ ನಿಮ್ಮ ಮೇಲೆ ನಂಬಿಕೆ ಬರ್ತಾ ಇಲ್ಲ. ಆದ್ರೂ ಒಂದು ಚಾನ್ಸ್ ಕೊಡ್ತೀನಿ, ನಿಮ್ಮನ್ನ ನೀವು ಪ್ರೂವ್ ಮಾಡ್ಕೋಬೇಕು. ನೀವು ಮಾಡಿರೋ ಮಿಸ್ಟೇಕ್ಸ್ ನೀವೇ ಕರೆಕ್ಟ್ ಮಾಡ್ಕೋಬೇಕು. ಹೋಗಿ. ಥ್ಯಾಂಕ್ ಯು ಸರ್. idiots. ನೋಡಿದ್ರಲ್ಲ, ಕರೆಕ್ಟ್ ಆಗಿ ಶಿಫ್ಟ್ ರಿಲೀವ್ ತಗೊಂಡಿಲ್ಲ, ಮತ್ತೆ ಶಿಫ್ಟ್ ಚೇಂಜ್ ಓವರ್ ಆದಾಗ ನಾವು ಕರೆಕ್ಟ್ ಆಗಿ ಕಮ್ಯುನಿಕೇಶನ್ ತಗೊಂಡಿಲ್ಲ ಅಂದ್ರೆ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ. ಆದ್ರೆ ಇವಾಗ ಕರೆಕ್ಟ್
ಬೆಳಿಗ್ಗೆ 5:45 15 ನಿಮಿಷ ಮುಂಚಿತವಾಗಿಯೇ ಎಲ್ಲ ಕಾರ್ಮಿಕರು ಕಂಪನಿಗೆ ಆಗಮನ. ಎಲ್ಲ ಉದ್ಯೋಗಿಗಳು ಅವರ ಮಿಷಿನ್ ಬಳಿ ಹೋಗಿ 5S PPEs ಹಾಗೂ ಕೆಲಸದಲ್ಲಿ ನಿರತರಾಗಿದ್ದಾರೆ. ಈಗ ಸಮಯ ಬೆಳಿಗ್ಗೆ 6 ಗಂಟೆ, ಫಸ್ಟ್ ಶಿಫ್ಟ್ ಪ್ರಾರಂಭ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಏನು ನಿತೀಶ್ ನಿಮಿಷ ಬೇಗ ಬರ್ತಾ ಇದ್ದೀರಾ? ನೋಡಪ್ಪ, ನಾನು 15 ನಿಮಿಷ ಬೇಗ ಬರ್ತಾರೆ. ಈಗ ರನ್ನಿಂಗ್ ಅಲ್ಲಿ ಇರೋ ಜಾಬು, ನೆಕ್ಸ್ಟ್ ಏನ್ ಜಾಬ್ ಆಗ್ಬೇಕು, ಅದು ನಾನು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅಂತ ನನಗೆ ನಿಮ್ಮ ಜೊತೆ 15 ನಿಮಿಷ ನಾನು ಡಿಸ್ಕಸ್ ಮಾಡಿದ್ರೆ ಓಕೆ. ನನಗೆ ಯಾವುದೇ ರೀತಿ ಮಿಷಿನ್ ಮೇಲೆ ಭಯ ಇರಲ್ಲ, ಆರಾಮಾಗಿ ಕೆಲಸ ಮಾಡ್ಬೋದು. ಅದಕ್ಕೆ 15 ನಿಮಿಷ ಬೇಗ ಬರ್ತೀನಿ. ಏನು ಬಿಡಿ ಇನ್ಫಾರ್ಮೇಷನ್ ಬಿಡಿ. ಓಕೆ ನೈಟ್ ಅಲ್ಲಿ ಒಂದು ಜಾಬ್ ಅದನ್ನ ನನಗೆ ಕರೆಕ್ಟಾಗಿ ಸೆಟಪ್ ಮಾಡ್ಬಿಟ್ಟು ಅದಕ್ಕೆ ನಾನೆಲ್ಲ ರೆಕಾರ್ಡ್ ಮಾಡ್ಬಿಟ್ಟು ನಾನೆಲ್ಲ ಶೀಟ್ ಎಂಟ್ರಿ ಮಾಡಿ ರಿಪೋರ್ಟ್ ಎಲ್ಲ ಎಂಟ್ರಿ ಮಾಡಿ ನೆಕ್ಸ್ಟ್ ಪ್ಲಾನಿಂಗ್ ಕಳಿಸಿದ್ದೀನಿ ಅಂತ ಅಪ್ಲೋಡ್ ಮಾಡ್ತೀನಿ. ಇವಾಗ ಸೈಡ್ ಕೋರ್ ಆರ್ಡರ್ ಅಂತ ಇದೆ, ಸರಿನಾ? ಸೈಡ್ ಕೋರ್ ಆರ್ಡರ್ ಇದು 23rd, ಇದರಲ್ಲಿ ಸೆಕೆಂಡ್ ಜಾಬ್ ಅಲ್ಲಿ ಫಸ್ಟ್ ಜಾಬ್ ಇದೆ, ಓಕೆನಾ? ಫಸ್ಟ್ ಜಾಬ್ ಅಲ್ಲಿ ಇದು 6th ಪ್ರೋಗ್ರಾಮ್, ನೆಕ್ಸ್ಟ್ 7th ಪ್ರೋಗ್ರಾಮ್ ನ ಕಂಟಿನ್ಯೂ ಮಾಡ್ಕೊಳ್ಳಿ. 2.5 lakh ಇದೆ, ಸರಿನಾ? 8th ಪ್ರೋಗ್ರಾಮ್ ಗೆ ನೀವು 6 lakh ನ ಯೂಸ್ ಮಾಡ್ಕೊಳ್ಳಿ. ನಾನು ರೈಟ್ ಬಂದಾಗೆಲ್ಲ 5 years ಮೇಂಟೈನ್ ಮಾಡಿದ್ದೀನಿ ಇದೇ ರೀತಿ. ಇದೇ ಸ್ವಲ್ಪ ಆಯಿಲ್ ಕಡಿಮೆ ಆಗಿದೆ, ಅದನ್ನ ರೀಫಿಲ್ ಮಾಡ್ಕೊಳ್ಳಿ ಆಯ್ತಾ? ಓಕೆ. ನೈಟ್ ಎಲ್ಲ ನಾನು ಡೈಲಿ ರಿಪೋರ್ಟ್ ಎಲ್ಲ ಕರೆಕ್ಟಾಗಿ ಮೇಂಟೈನ್ ಮಾಡ್ತೀನಿ. ಜಾಬ್ ರಿಪೋರ್ಟ್ ಕೂಡ ಮತ್ತೇನಾದ್ರು ಡೌಟಾ? ನೈಟ್ ಹಾಕಿ ಜಾಬ್ ಕಂಪ್ಲೀಟ್ ಆಯ್ತಾ? ಓಕೆ ಆಯ್ತು. ಸರಿ, ಈಗ ನೆಕ್ಸ್ಟ್ ಯಾವ ಜಾಬ್ ಆಗ್ಬೇಕು? ಸರ್ ಅದು ಜಾಬ್ ಅಲ್ಲಿ ಕೊಟ್ಟಿದ್ದಾರೆ, ಫಸ್ಟ್ ನೀವು ಅಲ್ಲಿ ಕ್ಯಾಮರಾ ರೆಫರ್ ಮಾಡ್ಕೊಳ್ಳಿ, ಡಾಕ್ಯುಮೆಂಟ್ಸ್ ಎಲ್ಲ ಅಲ್ಲಿದೆ. ಇದು ಕಂಪ್ಲೀಟ್ ಮಾಡೋದ್ರೆ ನೀವು ನೆಕ್ಸ್ಟ್ ರೆಫರ್ ಮಾಡ್ಬೋದು. ರಾ ಮೆಟೀರಿಯಲ್ ಸೈಜ್ ಎಲ್ಲ ಚೆಕ್ ಮಾಡಿದ್ದೀರಾ? ಸರ್ ಅದು ನೈಟ್ ಸ್ವಲ್ಪ ಕೆಲಸ ಜಾಸ್ತಿ ನೋಡಿ ನೋಡ್ಕೋಬೋದಲ್ಲ. ಸರಿ, ಚೆಕ್ ಲಿಸ್ಟು, ಚೆಕ್ ಲಿಸ್ಟ್ ಎಲ್ಲ ಕರೆಕ್ಟಾಗಿ ಎಂಟ್ರಿ ಮಾಡ್ಕೊಂಡಿದ್ದೀನಿ. ಡೈಲಿ ರಿಪೋರ್ಟು, ಡೈಲಿ ರಿಪೋರ್ಟ್ ಫುಲ್ ಎಂಟ್ರಿ ಮಾಡಿದ್ದೀನಿ. ಡೈಮೆನ್ಷನಲ್ ರಿಪೋರ್ಟು. ಸರ್ ಎಲ್ಲ ಎಂಟ್ರಿ ಮಾಡಿದ್ದೀನಿ. ಅದರಲ್ಲಿ ನಾನು 6 ಪ್ರೋಗ್ರಾಮ್ ತನಕ ಅಷ್ಟೇ ಎಂಟ್ರಿ ಮಾಡಿದ್ದೀನಿ, ಯಾಕಂದ್ರೆ 7th ನೀವು ಎಂಟ್ರಿ ಮಾಡಬೇಕಲ್ವಾ? ಸರಿ, ಆ ವಾರ್ಡನ್ನ ನೀವು ಎಲ್ಲಿ ಚೆಕ್ ಮಾಡ್ತೀರಾ? ನಾನು ಅದನ್ನೆಲ್ಲ ಕ್ಯಾಮರಾ ಚೆಕ್ ಮಾಡ್ತೀನಿ ಸರ್. ಕ್ಯಾಮರಾ 100% ಪಕ್ಕ. ಎಸ್. ಓಕೆ. ನೋಡ್ಬೋದಾ? ಇರಪ್ಪ ಒಂದು ನಿಮಿಷ, ನಾನು ನಾಳೆ ಲೀವ್ ಇದ್ದೀನಿ. ಓಕೆ. ಓಕೆನಾ? ಆ ಶಿಫ್ಟ್ನ ನೀವು ನೈಟ್ ಶಿಫ್ಟ್ ನಾಗೇಂದ್ರ ಇದಾರಲ್ಲ, ಹಾ. ಅವ್ರು 4 hours ಪ್ಲಸ್ ನೀವು 4 hours ಕಾಂಬಿನೇಷನ್ ಅಲ್ಲಿ ಇಬ್ರು 4 hours ಸ್ಪ್ಲಿಟ್ ಮಾಡ್ಕೊಂಡು ರನ್ ಮಾಡಿಯಪ್ಪ. ಮಿಷಿನ್ ಯಾವುದೇ ಕಾರಣಕ್ಕೂ ನಿಲ್ಬಾರ್ದು, ಸರಿನಾ? ಆಲ್ರೈಟ್. ಈಗ ನಾನು ಇಂಟರ್ವ್ಯೂ ಇನ್ಫಾರ್ಮ್ ಮಾಡಿದ್ದೀರಲ್ವಾ? ಮಾಡಿದ್ದೀನಿ, ನಾನು ಓಕೆ ಮಾಡಿದ್ದೀನಿ. ಸರ್, ಹಾಗಾದ್ರೆ ಏನು ಅಭ್ಯರ್ಥಿ ಇಲ್ಲ. ಓಕೆ. ಓಕೆ. ಆಯ್ತು. ಎಲ್ರು ಬರ್ತಿದ್ದೀರಾ? ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಏನ್ ಮಾಡ್ತಿದ್ದೀರಾ? ಸರ್ ಬಫಿಂಗ್ ಮಾಡ್ತಾ ಇದ್ದೀನಿ ಸರ್. ಓಕೆ, ವೆರಿ ಗುಡ್. NPPS ಎಲ್ಲ ಹಾಕೊಂಡಿದ್ರೆ ಒಂದು ಆಗಿದ್ದೀನಿ ಸರ್. ವೆರಿ ಗುಡ್. ಇದೇ ತರ ಕೆಲಸ ಮಾಡಿ. ಇನ್ಫಾರ್ಮೇಶನ್ ಎಲ್ಲ ಗೊತ್ತಿದೆಯಲ್ಲ? ಓಕೆ ಸರ್. ಏನ್ ಪಾರ್ಟ್ ಮಾಡ್ತಿದ್ದೀನಿ ಅಂತ ಎಲ್ಲ ಗೊತ್ತಾ? ಓಕೆ, ವೆರಿ ಗುಡ್. ಇನ್ನು 10 ನಿಮಿಷ ಸರ್. ಕ್ಯಾಬಿನೆಟ್ ಓಕೆ ಓಕೆ, ಪ್ರೈವೇಟ್ ಕೊಡ್ತೀನಿ. ಓಕೆ ಓಕೆ, ಗುಡ್. ಗುಡ್ ಮಾರ್ನಿಂಗ್. ಏನ್ ಮಾಡ್ತಿದ್ದೀರಾ? ಓಕೆ. ಈ ಫೈಲ್ಸ್ ಇದಾರಲ್ವಾ, ಇದೆಲ್ಲ ಫೈಲ್ಸ್ ಎಲ್ಲ ಕರೆಕ್ಟಾಗಿ ಮೇಂಟೈನ್ ಆಗೋ ಥರ ನೋಡ್ಕೊತಾ ಇದ್ದೀರಾ? ಓಕೆ, ನಿಮ್ಮ ಜಾಗದಲ್ಲೆಲ್ಲ ಫೈಲ್ಸ್ ಮಾಡ್ತಿದ್ದೀರಾ? ಏನಾಗುತ್ತೆ ಫೈಲ್ಸ್ ಅಂದ್ರೆ ಏನು? ಬೇಕಾದ ವಸ್ತುಗಳಿಗೆ ಪ್ರಾಮುಖ್ಯತೆ ನೀಡಿ ಬೇಡ ವಸ್ತುಗಳ ರೆಟ್ಟ ಹಾಕಬಹುದು. ಎಲ್ಲರೂ ಫೈಲ್ಸ್ ಅನ್ನು ಅನುಸರಿಸಬೇಕು. ಓಕೆ, ಹಾಗಾದ್ರೆ ನಿಮ್ಮ ಜಾಗದಲ್ಲೆಲ್ಲ ಫೈಲ್ಸ್ ಕರೆಕ್ಟ್ ಆಗಿದೆಯಲ್ಲ? ಓಕೆ ಓಕೆ, ವೆರಿ ಗುಡ್ ವೆರಿ ಗುಡ್. ಇದೇ ತರ ಫೈಲ್ಸ್ ಮೇಂಟೈನ್ ಮಾಡಬೇಕು. ನಮಸ್ಕಾರ. ಏನ್ ಮಾಡ್ತಿದ್ದೀರಾ? ಓಕೆ ರೆಡಿ ಮಾಡ್ಕೊಂಡಿದ್ದೀನಿ ಸರ್. ಸರ್ ಓಕೆ ಓಕೆ ಓಕೆ. PPEs ಎಲ್ಲ ಕರೆಕ್ಟ್ ಆಗಿ ಹಾಕಿದ್ರಾ? ಸರ್ ಏನಕ್ಕೆ PPEs ಅಂದ್ರೆ ಏನು? ನಾವೇನು PPEs ಹಾಕ್ಬೇಕು? ನಾವು ಕೆಲಸ ಮಾಡೋ ಜಾಗದಲ್ಲಿ ನಮ್ಮನ್ನು ನಾವು ರಕ್ಷಿಸಿಕೊಳ್ಳಲು PPE ಅಂತ ವಸ್ತುಗಳನ್ನು ಹಾಕ್ಬೇಕು ಸರ್. ಓಕೆ, ವೆರಿ ಗುಡ್. ಹಾಗಾದ್ರೆ ಹೆಲ್ಮೆಟ್ ಏನಕ್ಕೆ ಯೂಸ್ ಮಾಡ್ತಾರೆ? ಸರ್ ಹೆಲ್ಮೆಟ್ ಕೆಲಸ ಮಾಡೋ ಜಾಗದಲ್ಲಿ ಭಾರವಾದ ವಸ್ತು ತಲೆ ಮೇಲೆ ಬಿದ್ದು ನಮ್ಮ ತಲೆ ಹಾಳಾಗಬಹುದು, ಅದಕ್ಕೋಸ್ಕರ ಯೂಸ್ ಮಾಡಬೇಕಾಗ್ತದೆ ಸರ್. ಅಷ್ಟೇ ಅಲ್ಲದೆ ನಾವು ಹೊರಗಡೆ ಓಡಿಸ್ತಾ 2 ವೀಲರ್ ಓಡಿಸ್ತೀವಿ, ಎಲ್ಲರೂ 2 ವೀಲರ್ ಓಡಿಸ್ತಾರೆ, ಕಡ್ಡಾಯವಾಗಿ ನೀವು ಹೆಲ್ಮೆಟ್ ಹಾಕಲೇಬೇಕು. ಹಾಕ್ತಿರಲ್ಲ? ಆಗ್ತದೆ ಬಿಡು. ಮತ್ತೆ ಹ್ಯಾಂಡ್ ಗ್ಲೌಸ್ ಏನಕ್ಕೆ ಯೂಸ್ ಮಾಡ್ತಾರೆ? ಸರ್ ಈಗ ಟೂಲ್ ಅನ್ಲೋಡ್ ಮತ್ತೆ ಅನ್ಲೋಡ್ ಆಗ್ತೀವಿ ಸರ್. ಈ ಶಾರ್ಪ್ ನಮ್ಮ ಕೈಯನ್ನು ಕುಯ್ದು ಹಾನಿ ಮಾಡಬಹುದು, ಅದಕ್ಕೋಸ್ಕರ ನಾವು ಎಂಡ್ಲೋಸ್ ಆಗ್ತೀವಿ ಸರ್. ಸೇಫ್ಟಿ ಶೂ ಏನಕ್ಕೆ ಯೂಸ್ ಮಾಡಬೇಕು? ಸರ್ ನಾವು ಕೆಲಸ ಮಾಡೋ ಜಾಗದಲ್ಲಿ ಕಾಲ ಮೇಲೆ ಭಾರವಾದ ವಸ್ತು ಬೀಳ್ಬೋದು ಸರ್, ನಮ್ಮ ಕಾಲದ ಸೇಫ್ಟಿಗೋಸ್ಕರ ನಾವು ಸೇಫ್ಟಿ ಶೂ ಹಾಕ್ತೀವಿ ಸರ್. ವೆರಿ ಗುಡ್. ಇದೇ ತರ PPEs ಹಾಕೊಂಡು ಕೆಲಸ ಮಾಡಬೇಕು. ಎಲ್ಲ ಇನ್ಫಾರ್ಮೇಶನ್ ಎಲ್ಲ ಗೊತ್ತಾಗಿದೆಯಲ್ಲ? ಎಲ್ಲ ಓದಿ ಸರ್. ಲಿವಿಂಗ್ ಎಲ್ಲ ಕರೆಕ್ಟ್ ಆಗಿ ತಗೊಂಡಿದ್ದೀರಲ್ಲ? ಹೌದು ಸರ್. ಟೈಮ್ ಬಂದ್ರಲ್ಲ? ಹೌದು ಸರ್. ಎಸ್, ವೆರಿ ಗುಡ್. ಗುಡ್ ಮಾರ್ನಿಂಗ್. ನೀವೇನ್ ಮಾಡ್ತೀರಾ? ಕ್ಯಾವಿಟಿ ಹಾಕಿದ್ದೀನಿ. ಓಕೆ ಕಂಪ್ಲೀಟ್ ಆದ ತಕ್ಷಣ
ಸೈಟ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಪ್ರೋಸೆಸ್ ಕಂಟಿನ್ಯೂ ಮಾಡಿ ಓಕೆ, ಎಲ್ಲ ಇನ್ಫಾರ್ಮೇಶನ್ ಗೊತ್ತಿದೆ ಅಲ್ಲ? ಏನೋ ಡೌಟ್ ಇದೆಯಾ? ಸರ್ ಚೆಕ್ ಲಿಸ್ಟ್ ಎಲ್ಲ ಕ್ಲಿಯರ್ ಮಾಡಿದ್ದೀವಿ. Okay. ಬಸ್ಸಿನ ಆಯಿಲ್ ಎಲ್ಲ ಮಾಡ್ಕೊಂಡು ರನ್ ಮಾಡ್ತಾ ಇದ್ದೀವಿ. ಓಕೆ ಓಕೆ ಓಕೆ, ವೆರಿ ಗುಡ್. ನೀವೇನು ಮಾಡ್ತಿದ್ರ? ಗುಡ್ ಮಾರ್ನಿಂಗ್. ಏನು ಮಾಡ್ತಿದ್ರ? ನನ್ನೇ ನೈಟ್ ಜಾಬ್ ಆಗಿತ್ತು ಸರ್. Okay. ಕಂಪ್ಲೀಟ್ ಆಗಿದೆ. ಹಾಂ ಅದು ಡೈಮೆನ್ಷನಲ್ ರಿಪೋರ್ಟು. ಹಾಂ ಇದು ನೆಕ್ಸ್ಟ್ ಏನೇ ಪ್ರೋಸೆಸ್ ಇದೆಯೋ ಹಾಂ. ಅದನ್ನೆಲ್ಲ ಪ್ರೋಸೆಸ್ ಮಾಡಿಬಿಟ್ಟು ಮೂವ್ ಮಾಡಿದ್ದೀವಿ ಸರ್. ಓಕೆ, ನೆನ್ನೆ ಕಂಪ್ಲೀಟ್ ಆಗಬೇಕು ಅಂತ ಹೇಳಿದ್ನಲ್ಲ, ಪಾರ್ಟ್ ಕಂಪ್ಲೀಟ್ ಆಗಿದೆಯಾ? ಆಗಿದೆ ಸರ್. ಎಲ್ಲ ಡೈಮೆನ್ಷನ್ ಎಲ್ಲ ಚೆಕ್ ಮಾಡಿದ್ದೀರಾ? ಮಾಡಿದ್ದೀನಿ ಸರ್. ಓಕೆ, ವರ್ಕ್ ರಿಲೀವ್ ಎಲ್ಲ ಕರೆಕ್ಟಾಗಿ ತಗೊಂಡ್ರಾ? ಸರ್ ಇವತ್ತು ನಾನು 15 ನಿಮಿಷ ಬೇಗ ಬಂದಿದ್ದೀನಿ ಸರ್. ವೆರಿ ಗುಡ್ ವೆರಿ ಗುಡ್. ದಿನ 15 ನಿಮಿಷ ಬೇಗ ಬರ್ತೀರಾ? ಓಕೆ ಓಕೆ ಸರ್. ಓಕೆ, ವೆರಿ ಗುಡ್. ಮತ್ತೆ ಏನಾದರೂ ಡೌಟ್ ಇದೆಯಾ ಕೆಲಸದಲ್ಲಿ? ಇಲ್ಲ ಸರ್, ನಾವೇನಾದ್ರೂ ಡೌಟ್ ಇದ್ರೆ ಕ್ಯಾಮ್ರಾ ಓಪನ್ ಮಾಡಿಬಿಟ್ಟು ಓಕೆ ವರ್ಕ್ ರಿವ್ಯೂ ಕರೆಕ್ಟಾಗಿ ತಗೊಂಡ್ಮೇಲೆ ಸ್ವಲ್ಪ ಡೌಟ್ ಕಡಿಮೆ ಆಗುತ್ತೆ. ಲಿಮಿಟ್ ಏನಿದೆಯೋ ನಮ್ಮ ಸಾಫ್ಟ್ವೇರ್ ಇದೆಯಲ್ಲ, Okay. ಕ್ಯಾಮಲ್ ಎಲ್ಲ ನೋಡ್ಕೊಂಡು Okay. ಅದ್ರ ಪ್ರಕಾರ ನಾವು ಲೋಡ್ ಮಾಡ್ಕೊತೀವಿ. Okay. ಏನು ಅಂತ ಪ್ರಾಬ್ಲಮ್ ಇಲ್ಲ ಸರ್. ಎಲ್ಲ ರಿವ್ಯೂ ಕರೆಕ್ಟಾಗಿ ತಗೊಂಡಿದ್ದೀನಿ ಸರ್. ಓಕೆ, ವೆರಿ ಗುಡ್. ಇದೇ ತರ ಕೆಲಸ ಮಾಡಿ. Keep on. ನೋಡೋದಲ್ಲ, ನಾವು ಕರೆಕ್ಟ್ ಆಗಿ ವರ್ಕ್ ರಿಲೀವ್ ಆಗೋ ಟೈಮಲ್ಲಿ ಎಲ್ಲ ಕಮ್ಯುನಿಕೇಶನ್ ಮತ್ತೆ ಇನ್ಫಾರ್ಮೇಶನ್ ತೆಗೆದುಕೊಂಡು ಕೆಲಸ ಮಾಡೋದ್ರಿಂದ ಕಡಿಮೆ ರಿಜೆಕ್ಷನ್ಸ್ ಆಗಿರ್ಬೋದು, ಮತ್ತೆ ಕಸ್ಟಮರ್ಗೆ ಸ್ಯಾಟಿಸ್ಫೈ ಮಾಡ್ಬೋದು, ಮತ್ತೆ ಕಸ್ಟಮರ್ಗೆ ಆನ್ ಟೈಮ್ ಡೆಲಿವರಿ ಮಾಡ್ಬೋದು. ನಾವು ಆನ್ ಟೈಮ್ ಡೆಲಿವರಿ ಕೊಟ್ಟರೆ ಕಸ್ಟಮರ್ ಕೂಡ ಖುಷಿ ಆಗ್ತಾರೆ, ಮತ್ತೆ ನಮಗೆ ಆರ್ಡರ್ಸ್ ಕೊಡ್ತಾರೆ, ಜೊತೆಗೆ ಕಂಪನಿ ಕೂಡ ಬೆಳೆಯುತ್ತೆ. ಸರಿನಾ? ಹಾಗಾದ್ರೆ ನಾವು ಕಂಪನಿಯ ಎಲ್ಲ ನಿಯಮಗಳನ್ನ ಪಾಲಿಸೋಣ, ಜೊತೆಗೆ ನಾವು ಬೆಳೆಯೋಣ, ಕಂಪನಿಯನ್ನು ಬೆಳೆಸೋಣ. ಹಾಗೆ ಇವತ್ತು ವಿಶ್ವದಾದ್ಯಂತ ಕ್ವಾಲಿಟಿ ಮಂತ್ ನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಅದನ್ನು ನಾವು ಕರ್ನಾಟಕದಲ್ಲೂ ಕೂಡ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಜೊತೆಗೆ ನವೆಂಬರ್ ಮಂತ್ ಅಂದ್ರೆ ಕನ್ನಡ ರಾಜ್ಯೋತ್ಸವ. ಪ್ರತಿ ಈ ತಿಂಗಳು ಪೂರ್ತಿ ಕೂಡ ನಾವು ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡ್ತೀವಿ. ಸ್ಪೆಕ್ಟ್ರಮ್ ಕುಟುಂಬದ ಎಲ್ಲರಿಗೂ ಕೂಡ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಎಲ್ಲೇ ಇರೋ, ಹೇಗೆ ಇರೋ, ಎಲ್ಲರಿಗೂ ಈ ಕನ್ನಡವಾಗಲು ಕನ್ನಡ